ಹುಬ್ಬಳ್ಳಿ ಒಳಗಿಂದ ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು. ಪಾಪಿಗಳಂದ್ರೆ ಎಂಥವ್ರು ಇರ್ತಾರ ಅನ್ನೋದಕ್ಕೆ ನಿಮಗೆ ಹೇಳಕತ್ತಿನ. ಹುಬ್ಬಳ್ಳಿ ಒಳಗಿಂದ ಸಿದ್ಧಾರೂಢರಿಂದ ಪ್ರವಚನ ಮಾಡಕತ್ತಿದ್ರು. ಹೆಂಗೆ ನೀವೆಲ್ಲ ಪ್ರವಚನದ ಇಟ್ಟು ಶಾಂತ ಕುತ್ಕೊಂಡಂದ ಕೇಳಕತ್ತಿರಲ್ರಿ. ಇಟ್ಟು ಜನ ಇದ್ರು ಏನ್ರಿ ಒಂದು ಸೂಜಿ ಬಿದ್ದರೆ ಸಪ್ಪಳಾಗಟ್ಟ ಅಟ್ಟು ಚಂದ ಕೂತೀರಿ. ಹೇಳೋರಿಗೂ ಕೂಡ ಮನಸ್ಸು ಬರ್ತದೆ. ಯಾಕ್ರಿ ಶಾಂತ ಕುತ್ಕೊಂಡು ಕೇಳಿದ್ರೆ ಹೇಳೋರಿಗೂ ಮನಸ್ಸು ಬರ್ತದೆ. ಯಾವಾಗಿಂದ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರಿಂದ ಪ್ರವಚನ ಮಾಡಕತ್ತಾರ, ಸುಮಾರು ಒಂದು 2-3 ಸಾವಿರ ಜನ ಪ್ರವಚನ ಕೇಳಕತ್ತಾರ, ಶಾಂತ ಕುಂತಾರ. ಸಿದ್ಧಾರೂಢರಿಂದ ಕರ್ಮಗಳ ಬಗ್ಗೆ ಅಂತ ಹೇಳಕತ್ತಿದ್ರು. ಕರ್ಮ ಅಂದ್ರೆ ಗೊತ್ತಾಗತ್ತಿಲ್ಲ ನಿಮಗೆ? ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧದ ಕರ್ಮ, ಹಿಂಗೆಲ್ಲ ಪ್ರಾರಬ್ಧದ ಕರ್ಮಗಳಿರ್ತಾವ. ಪ್ರಾರಬ್ಧದ ಕರ್ಮ ಅಂತಂದ್ರೆ ಹಿಂದಿನ ಜನ್ಮದೊಳಗೆ ನಾವು ಏನು ಪುಣ್ಯ ಮಾಡಿರ್ತೀವಿ, ಏನು ಪಾಪ ಮಾಡಿರ್ತೀವಿ, ಆ ಪಾಪ ಪುಣ್ಯಗಳ ಲೆಕ್ಕದ ಮೇಲೆ ನಮ್ಮ ಹಣಿ ಮೇಲೆ ಅಂತ ಬರೆದು ಕಳಿಸಿರ್ತಾನೆ ಬ್ರಹ್ಮ. ಏನ್ರಿ, ಹಿಂದಿನ ಜನ್ಮದ ನಾವು ಒಳ್ಳೇದು ಮಾಡಿದ್ದೀವಿ ಅಂತಂದ್ರೆ ನಮ್ಮ ಹಣಿ ಬರೆದಾಗಿಂದ ಒಳ್ಳೇದೇ ಬರೆದಿರ್ತಾರೆ. ಅದಕ್ಕಾಗಿ ನೀವು ಶ್ರೀಮಂತರಾಗಿ ಸುಖದಿಂದ ಏನ್ರಿ ಮದುವೆ ಮಾಡ್ಕೊಂಡು 4 ಮಂದಿ ಮಕ್ಕಳು ಆನಂದ ಖುಷಿದಿಂದ ಇರ್ತೀರಿ. ಯಾಕೆ? ಹಿಂದಿನ ಜನ್ಮದೊಳಗೆ ಪುಣ್ಯ ಮಾಡಿರ್ತೀವಿ. ಈ ಜನ್ಮದೊಳಗೇನ ಕಷ್ಟಗಳನ್ನು ಬರ್ತಾವಲ್ಲ, ದುಃಖಗಳು ಬರ್ತಾವಲ್ಲ, ಅವು ಈಗಿನ ಜನ್ಮದ್ದಲ್ಲ, ಹಿಂದಿನ ಜನ್ಮದ್ದು. ಆದರೆ ಇವು ಸಂಚಿತ ಕರ್ಮ, ಆಗಾಮಿ ಕರ್ಮ ಅನ್ನೋದು ಏನವಲ್ಲ, ಇವು ಈಗ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಪಾಪಗಳೇನಿರ್ತಾವಲ್ಲ, ಅವು ಮಹಾತ್ಮರ ಪಾದದಿಂದ ಏನ್ರಿ ಅವು ಹೆಂಗೆ ಹೋಕ್ಕೋ ಸಂಚಿತ ಕರ್ಮ, ಆಗಾಮಿ ಕರ್ಮ ತಿಳ್ಕೊಂಡ್ರೆ ನಾವು ಸಣ್ಣ ಪುಟ್ಟ ಪಾಪಗಳು ಏನು ಮಾಡಿರ್ತೀವಲ್ಲ ಈಗ ಈ ನಿಜ ಜೀವನದೊಳಗೆ ಸಣ್ಣ ಪುಟ್ಟ ತಪ್ಪುಗಳು ಏನು ಮಾಡಿರ್ತೀವಿ, ಈ ಎಲ್ಲ ತಪ್ಪುಗಳು ಪಾಪಗಳು ಇದು ಎಲ್ಲಿ ಹೋಗ್ತದ ತಿಳ್ಕೊಂಡದ ಕೇಳಿದ್ರೆ ಒಬ್ಬ ಮಹಾತ್ಮನ ಪಾದದಿಂದ ಹೋಗ್ತದೆ ಹೊರತಾಗಿ ಬೇರೆ ಎಲ್ಲಿನೂ ಕೂಡ ಹೋಗಂಗಿಲ್ಲ. ಅದಕ್ಕಾಗಿನೇ ಪಾದೋದಕ್ಕಂದ್ರೆ ಪಾ ಅಂದ್ರೆ ಪಾಪ, ದೋ ಅಂದ್ರೆ ದೋಷ, ಏನ್ರಿ ಕ ಅಂದ್ರೆ ಕಳಿತಕ್ಕಂಥದ್ದು, ಏನ್ರಿ ಪಾಪ ದೋಷಗಳನ್ನು ಕಳಿತಕ್ಕಂಥದ್ದು. ಈ ಭೂಮಿ ಮೇಲೆ ಯಾವುದಾದ್ರೂ ಕೂಡ ಇತ್ತು ಅಂತಂದ್ರೆ ಒಬ್ಬ ಗುರುವಿನ ಪಾದ ಬಿಟ್ರೆ ಮತ್ತೆಲ್ಲಿನೂ ಕೂಡ ಹೋಗಂಗಿಲ್ಲ, ಮಹಾತ್ಮರ ಪಾದದೊಳಗೆ. ಅದಕ್ಕಾಗಿನೇ ಮಹಾತ್ಮರಿಗೆ ಅಂದ ನೀವು ಅಂತಿರಿಲ್ಲ, ಯಪ್ಪ ಒಂದೆರಡು ಪಾದ ಹಾಕ್ರಿ ನಮ್ಮ ಮನ್ಯಾಗ ಅಂತಾರಿಲ್ಲ. ಯಾರು ಯಪ್ಪ ನೀನು ತಲೆ ಹಾಕಂದಾರನು? ಯಾರು ಏನ್ರಿ ಯಪ್ಪ ನೀನು ತಲೆ ಹಾಕ ತಗೊಂಡನಂಗಿಲ್ಲ, ಯಪ್ಪ ನೀನು ಕೈ ಹಾಕನಂಗಿಲ್ಲ, ಪಾದನೇ ಹಾಕಂತಾರೆ. ಯಾಕಂತಾರತ್ತಂದ್ರೆ ನಮ್ಮ ತಿಳಿದರೆ ಮಾಡಲಿ ತಿಳಿಲಾರ್ದರಲ್ಲಿ ಮಾಡಿರಿ, ಈ ಜನ್ಮದೊಳಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತೀವಲ್ಲ, ಆ ತಪ್ಪುಗಳನ್ನು ಕಳಿತಕ್ಕಂಥ, ಆ ಪಾಪಗಳನ್ನು ಕಳಿತಕ್ಕಂಥ ಶಕ್ತಿ ಒಬ್ಬ ಗುರುವಿನ ಪಾದದೊಳಗಿರ್ತದೆ ಹೊರತಾಗಿ ಬೇರೆ ಯಾವುದ್ರೊಳಗೂ ಕೂಡ ಇರಂಗಿಲ್ಲ. ಇವೆಲ್ಲ ಈ ಜನ್ಮದೊಳಗಿಂದ ಕಳ್ಕೊಳಗೆ ಬರ್ತದ. ಆದ್ರೆ ಪ್ರಾರಬ್ಧದ ಕರ್ಮ ಹತ್ತುಕೊಂಡ್ರೆ ಏನಂತಾರಲ್ಲ, ಹಿಂದಿನ ಜನ್ಮದ ಈ ಜನ್ಮದೊಳಗೆ ನಿಜಗುಣಿಸೋಗಳು ಹೇಳ್ತಾರಲ್ಲ, ಹಿಂದಿನ ಪುಣ್ಯವನ್ನು ಹಿಂದುಂಡುಡ್ಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡುಡ್ಬೇಕಾತ್ಮ. ಸಿದ್ಧಾರೂಢರಿಂದ ಪ್ರವಚನ ಮಾಡಕತ್ತಾರೆ. ಅಪ್ಪ ಹಿಂದಿನ ಜನ್ಮದೊಳಗೆ ನೀವೇನು ಪುಣ್ಯ ಮಾಡಿರಿ, ಏನು ಪಾಪ ಮಾಡಿರಿ, ಯಾರು ಏನು ಮಾಡಿರಿ ಅವರು ಆ ಮಾಡಿದ್ದು ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರು ಉಣ್ಣಕ್ಕೆ ಬರಲ್ಲ. ಯಾರು ಏನು ದುಡ್ದಿರ್ತೀರಿ, ಯಾರು ಏನು ಮಾಡಿರ್ತೀರಿ ಏನ್ರಿ ಅದ್ರ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂಡಂದು ಯಾರು ಹೇಳತ್ತಾರ? ಸಿದ್ಧಾರೂಢರು ಹೇಳಕತ್ತಾರ. ಯಾರು ಏನು ದುಡ್ದಿರ್ತೀರಿ, ಯಾರು ಏನು ಮಾಡಿರ್ತೀರಲ್ಲ, ಅದು ಮಾಡಿದ್ರದು ಆ ದುಡ್ದಿದ್ರ ಫಲ ಅದನ್ನು ನೀವೇ ಉಣ್ಬೇಕೆ ಹೊರತಾಗಿ ನೀ ಪುಣ್ಯ ಮಾಡಿದ್ರು ನೀನೇ ಉಣ್ಬೇಕು, ಪಾಪ ಮಾಡಿದ್ರು ಅದು ನೀನೇ ಉಣ್ಬೇಕು, ಮತ್ತೊಬ್ಬರು ಉಣ್ಣಕ್ಕೆ ಬರಂಗಿಲ್ಲ ತಂದು ಸಿದ್ಧಾರೂಢರಿಂದ ಪ್ರವಚನ ಮಾಡಕತ್ತಿದ್ರು. ಆ 2-3 ಸಾವಿರ ಜನರದಾಗ ಒಬ್ಬ ಇದ್ದ. ಊರಿಗೆ ಒಂದೊಂದು ಇರ್ತಾವೆ ನೋಡ್ರಿ ದೀಡ್ ಪಂಡಿತರ ತಂದು. ಅಂದ್ರೆ ಈ ಕಡೆ ಸ್ಯಾಣೆನೂ ಅಲ್ಲ, ಈ ಕಡೆ ಅತಿ ದಡ್ಡನೂ ಅಲ್ಲ, ನಡ್ಬರ್ಕಿರ್ತಾವೆ ನೋಡ್ರಿ. ಅವನಿಗೆ ಮಾತೂ ತಿಳಿಯಂಗಿಲ್ಲ, ಕತೆನೂ ತಿಳಿಯಂಗಿಲ್ಲ, ನಡ್ಬರ್ಕೆ ಏನಾರು ಮಾತಾಡ್ತಿರ್ತಾವೆ ನೋಡ್ರಿ ನೀವು. ಅದು ದೀಡ್ ಪಂಡಿತ ತಗೊಂಡು ಬಿದ್ದ. ಅವ 2-3 ಸಾವಿರ ಜನರದಾಗ ಅವ ಎದ್ದು ನಿಂತ. ಓ ಸಿದ್ಧಾರೂಢ್ರ ಅಂದ. ನೋಡ್ರಿ ಸಿದ್ಧಾರೂಢ್ರ ಕರಿಲಕತ್ತಾನವ. 2-3 ಸಾವಿರ ಜನ ಶಾಂತ ಕೂತ್ಕೊಂಡು ಸಿದ್ಧಾರೂಢ್ರ ಪ್ರವಚನ ಕೇಳಕತ್ತಾರ. ಅವಾಗ ಇವ ನಡಬರಿಕೆ ಅಂದ ಎದ್ದ. ಓ ಸಿದ್ಧಾರೂಢ್ರ ಅಂದ. ಅವಾಗಂದ್ರೆ ಸಿದ್ಧಾರೂಢ ಅಂದ ಕೂಡನ ಸಿದ್ಧಾರೂಢರು ಅವನ ಕಡೆ ನೋಡಕತ್ರು. ಎಲ್ಲ ಪ್ರವಚನ ಕೇಳೋ ಮಂದಿ ಎಲ್ಲ ಅವ್ರ ಕಡೆ ನೋಡಕತ್ರು. ನೀವು ಹೆಂಗೆ ನೋಡ್ತೀರಿ ನೋಡ್ರಿ. ಸುಮ್ಮನೆ ಯಾರ್ಯಾವ ಹೊಂಟ್ರು ನಮ್ಮ ಪ್ರವಚನ ಇಲ್ಲೇ ಹೈರಾಣ. ಸುಮ್ಮನೆ ಯಾರೇ ಅವು ಒಬ್ಬೊಬ್ರು ಚಟ ಇರ್ತಾರೆ ನಡಬರ್ಗೆ ತಿರುಗಾಡೋದು. ಯಾವಾಗ ನಾವು ಸಿದ್ಧಾರೂಢ ಹತ್ತಿಕೊಂಡಂದಾಗ ಎಲ್ಲ ಜನ ಅವನ ಕಡೆ ನೋಡ್ಲಕತ್ತು. ಯಾವಾಗಂದ ನೋಡಕತ್ರು. ಅವಾಗಂದ ಏನಪ್ಪ ಅಂದರು ಸಿದ್ಧಾರೂಢರು. ಏನಿಲ್ರಿ ಒಂದು ಹೊಂಬನಾಗ ಮಾತಾಡ್ತಿರ್ತಾವೆ ನೋಡ್ರಿ ಒಂದೊಂದು ಹೇಗೆ ಹಂಗೆ. ಏನಿಲ್ರಿ ಇನ್ನಾಗ ನೀವು ಪ್ರವಚನ ಮಾಡಕತ್ತಿರಲ್ಲ, ಯಾರು ಏನು ಮಾಡ್ಯಾರ ಏನ್ರಿ ಅವ್ರು ಮಾಡಿದ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ಕೆ ಬರಲ್ಲ ತಗೊಂಡಿದ್ದೀರಲ್ಲ, ಅದಕ್ಕೆ ನಾನು ನಿಮ್ಮೊಂದು ಪ್ರಶ್ನೆ ಕೇಳಬೇಕಾಗ್ಯದ ಅಂದ. ಏನು ಕೇಳಪ್ಪ ಅಂದ್ರೆ ಸಿದ್ಧಾರೂಢರು. ಯಾವಾಗಿಂದ್ರೆ ಸಿದ್ಧಾರೂಢರಿಗೆ ಅವ ಏನಂತಾನ, ಏನಿಲ್ರಿ ನೀವು ಹೇಳ್ತಿದ್ರಲ್ಲ, ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ ಫಲ ಅಂದ್ರೆ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರಿಂದ ಉಣ್ಣಕ್ಕೆ ಬರಂಗಿಲ್ಲ ತಗೊಂಡು ಹೇಳಿರಲ್ಲ, ಅದಕ್ಕೆ ನನಗೆ 18 ವರ್ಷ ನನ್ನ ಮಗಳದಾಳ, ಇದು ನಾ ದುಡ್ದಿದ ಫಲ, ಇದು ನಾ ಮಾಡಿದ ಫಲ, ಅದಕ್ಕೆ ನನ್ನ ಮಗಳನ್ನ ನಾನು ಉಣ್ಣಕ್ಕೆ ಬರ್ತದೇನಿಲ್ಲ ಅಂದ.
ನೋಡ್ರಿ ಸಿದ್ಧಾರೂಢರು ಕೇಳ್ತಾನ, ಪಾಪಿಗಳಂದ್ರೆ ಎಂಥವ್ರು ಇರ್ತಾರೆ ರೀ? ನಾ ಹೇಳಿ ನಿಲ್ಲಿಮ ಪಾಪಿಗಳು ಹತ್ತಿಕೊಂಡು ನಾವು ನೋಡಕ್ಕೆ ನಮ್ಮಂಗೆ ಇರ್ತಾರ, ಜ್ಞಾನ ಇರದೇ ಇರ್ತಕ್ಕಂಥವು. ಅವ ಏನು ಕೇಳ್ತಾನೆ ಸಿದ್ಧಾರೂಢರಿಗೆ, ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕಪ್ಪ ಹತ್ತಿಕೊಂಡು ಹೇಳಿದ್ರಲ್ಲ. ಅದಕ್ಕೆ ನನಗೆ 18 ವಯಸ್ಸಿನ ನನ್ನ ಮಗಳದಾಳ, ಇದು ನಾ ದುಡ್ದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನು ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂದ. ಎಲ್ಲ ಕೂಡಿ ಜನ ಹುಚ್ಚುಗಟ್ಟಿ ಅವ್ಯಾಕಿ ವೈದು ಬದ್ಮಾಸ್ ಏನು ಮಾತಾಡಕತ್ತೀವೋ ಅದು ಸಿದ್ಧಾರೂಢರಿಗೆ ನಿಂತ ಪ್ರಶ್ನೆ ಕೇಳ್ತಿ. ಅವ್ಯಾಕಿ ಬುದ್ಧಿಗಿದ್ದಿ ಎಲ್ಲಿಟ್ಟಿದ್ದೀನಿ ನೀನು, ತಿಳುವಳಿಕೆ ಆದಿಲ್ಲ ನನಗೆ, ಹಿಂಗೆಲ್ಲ ಬಾಯಿಗೆ ಬಂದಂಗೆ ಬೈಲಕತ್ರು. ಅವ ಅಂದ, ನಾನು ತಪ್ಪು ಕೇಳೀನಿ ಅಂದವ. ನಾನು ತಪ್ಪು ಕೇಳೀನಿ, ಅವರೇ ಹೇಳ್ಯಾರಲ್ಲ ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕತ್ಕೊಂಡು ಹೇಳಲ್ಲ. ಅದಕ್ಕೆ ನನಗೆ 18 ವರ್ಷ ನನ್ನ ಮಗಳದ, ಇದು ನಾ ದುಡ್ದಿದ ಫಲ ಅದ, ನನ್ನ ಮಗಳ ನಾನು ಉಣ್ಣಕ್ಕೆ ಬರ್ತೇನೆ ಅಂತ ಕೇಳೀನಿ. ಯಾವಾಗಂದ ಇಂಥದ್ದು ಕೇಳ್ತಾನೆ ಅವ್ಯಾಕೆ ಯಾವ ಹೊಡ್ಲಿಕ್ಕೆ ಹೋಗವ ಯಾವ ಬಯ್ಯ. ಎಲ್ಲರೂ ಸಿದ್ಧಾರೂಢ ಅಂದ್ರೆ ತಮ್ಮ ಶಾಂತಾರಪ್ಪ ಗಪ್ಪರ್ ಗಪ್ಪರ್ ಗಪ್ಪರ್. ಯಾವಾಗಿಂದ ಶಾಂತಾರಿ ಗಪ್ಪರಿ ಗಪ್ಪರಿ ಅಂತಂದ್ಕೊಂಡು ಎಲ್ಲ ಜನ ಶಾಂತ ಕೂತು, ಯಪ್ಪ ಹೇಳಪ್ಪ ನೀ ಎದ್ದು ನಿಂತು ಮತ್ತೊಮ್ಮೆ ಕೇಳ ಪ್ರಶ್ನೆ ಅದು ಸಿದ್ಧಾರೂಢ. ಯಾಕಂದ್ರೆ ಯಾರಿಗೆ ಹೆಂಗೆ ತಿಳಿತದಲ್ಲ ಹಾಗೆ ಉತ್ತರ ಹೇಳ್ಬೇಕಾಕ್ಕದ, ಹಂಗೆ ಸುಮ್ಮನೆ ಅಂದ ತಿಳಿಯಂಗಿಲ್ಲ. ಸಿದ್ಧಾರೂಢ ಏನಂತಾರ, ಇನ್ನೊಮ್ಮೆ ಕೇಳಪ್ಪ ಪ್ರಶ್ನೆ ಅಂದರು. ಏನಿಲ್ರಿ ಮತ್ತೂ ಅವ್ರಿಗೆ ಹಿಂಗೆ ಹೆಡಕಾರಿಸಿ, ಏನಿಲ್ರಿ ನೀವು ಹೇಳಿದ್ರಲ್ಲ ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕತ್ತಿಕೊಂಡ್ರಿ. ನನಗೆ 18 ವರ್ಷದ ಮಗಳದಾಳ, ಇದು ನಾ ದುಡ್ದಿದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತೇನಿಲ್ಲ ಅಂದ. ಸಿದ್ಧಾರೂಢರು ನಗ್ಲಕತ್ರು, ನಕ್ಕೊಂತಂತಾರೆ ಬರ್ತದಪ್ಪ ಅಂದ್ರೆ ಬರ್ತದ. ಆದ್ರೆ ನೋಡ್ರಿ ಅವನಿಗೆ ತಿಳಿಯಂಗೆ ಅಂದ ಉತ್ತರ ಹೇಳ್ಬೇಕಲ್ರಿ. ಅವ ಯಾವ ದೃಷ್ಟಿಕೋನ ಇಟ್ಕೊಂಡಂದ ಪ್ರಶ್ನೆ ಕೇಳೋಣ ಹಂಗೆ ಉತ್ತರ ಹೇಳಿದ್ರೆ ಅವನಿಗೆ ತಿಳಿತದ. ಮತ್ತು ಅವನಿಗೆ ಶಾಸ್ತ್ರ ಹೇಳಕತ್ರ ಅವನಿಗೆ ತಿಳಿಯಂಗಿಲ್ಲ, ಹೌದಲ್ರಿ? ಶಾಸ್ತ್ರ ಹೇಳಿದ್ರೆ ಅವನಿಗೆ ತಿಳಿಯಂಗಿಲ್ಲ. ಹಿಂದೆ 12ನೇ ಶತಮಾನದೊಳಗೆ ಏನ್ರಿ ಬಸವಣ್ಣವ್ರಿಗೆ ಒಂದು ಆಸೆ ಆಯ್ತತ್ತ. ಏನು ಆಸೆ? ಪ್ರಭುದೇವ್ರಿಗೆ ಏನ್ರಿ ಒಂದು ಪ್ರಶ್ನೆ ಕೇಳ್ಬೇಕನ್ನಂಗಂದ ಆಸೆ ಆಯಿತು. ಮನೆಗಿಂದ ಹಡಪದ ಅಪ್ಪಣ್ಣವ್ರಿದ್ರು. ಯಪ್ಪ ಅಪ್ಪಣ್ಣವ್ರೇ ಏನ್ರಿ ಬಸವಣ್ಣವ್ರ ಮನೆತನದೊಳಗೆ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥವ್ರೆ ಹಡಪದ ಅಪ್ಪಣ್ಣವರು. ನಾವು ಎಷ್ಟೋ ಜನ ತಪ್ಪು ತಿಳ್ಕೊತೀವಿ, ಹಡಪದವ್ರದಿಂದ ಮುಂಜಾನೆ ಮಾರಿ ನೋಡಬಾರ್ದು ಇದು ನೋಡಬಾರ್ದು ಹತ್ತಿಕೊಂಡು ನಾವೆಲ್ಲ ಏನು ಮಾತಾಡ್ತೀವಲ್ಲ. ಆದ್ರೆ 12ನೇ ಶತಮಾನದೊಳಗೆ ಏನ್ರಿ ಇಡೀ ಭಾಗದೊಳಗೆ ನಿಂತು ಏನ್ರಿ ಬಸವಣ್ಣವ್ರ ಮನೆ ಭಾಗದೊಳಗೆ ನಿಂತು ಮನೆಗೆ ಬಂದಿರತಕ್ಕಂಥವ್ರಿಗೆ ಕೈ ಮುಗಿದಂದ ಸ್ವಾಗತ ಮಾಡಿ ಮನೆಯೊಳಗೆ ಕರೀತಕ್ಕಂಥವರೇ ಹಡಪದ ಅಪ್ಪಣ್ಣವ್ರು. ಏನ್ರಿ ನೋಡವ್ರಿಗೆ ಎಂಥ ಸ್ಥಾನ ಕೊಟ್ಟಿದ್ರು ಬಸವಣ್ಣವ್ರು. ಬಸವಣ್ಣನವ್ರ ಆಪ್ತ ಕಾರ್ಯದರ್ಶಿ ಹಡಪದ ಅಪ್ಪಣ್ಣವರು. ಯಾವಾಗಿಂದ ಅಪ್ಪಣ್ಣವ್ರಿಗಂದ ಕರೆದ್ರು ಬಸವಣ್ಣವರು, ಯಪ್ಪ ಏನು ಬಸವ ಅಂದರು. ಏನೋ ಒಂದು ಪ್ರಶ್ನೆ ಕೇಳ್ಬೇಕು ನಂಗೆ ಅದು ಪ್ರಭುದವ್ರಿಗೆ, ಅದಕ್ಕೆ ಒಂದು ವಸ್ತು ಕೊಡ್ತೀನಿ, ಇದನ್ನು ಒಯ್ದು ಪ್ರಭುದವ್ರ ಕೈಯಾಗ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತರ್ತೀರೇನಪ್ಪ ಅಂದ್ರು. ಆಯ್ತು ಬಸವಣ್ಣ ಏನು ಕೊಡ್ತೀವಿ ಕೊಡು. ಯಾಕೆ ಹೊಲ್ದತ್ತಿ ಕೊಡೊಂದು ಪಾಪ ಬಸವಣ್ಣ ಆ ಕಡೆ ನೋಡ್ದ, ಅಲ್ಲೊಂದು ಎಲೆ ಬಿದ್ದಿತ್ತು. ಬೆಳೆದೆಲೆ ಅಂತೀರಿ ನೀವು ತಿನ್ನ ಎಲೆ, ಒಂದು ಎಲೆ ಬಿದ್ದಿತ್ತು. ಎಲೆ ತೊಗೊಂಡ್ರು ಬಸವಣ್ಣವ್ರು. ತೊಗೊಂಡು ಹಿಂಗೆ ನೋಡಿದ್ರಾಗ ಅಲ್ಲೊಂದು ಇರಿಬಿ ಹೊಂಟಿತ್ತು, ಅದನ್ನು ಇರಿಬಿ ತೊಗೊಂಡ್ರು. ಯಾವಾಗ ಅದೊಂದು ಇರಿಬಿಯನ್ನು ಹೊಂಟಿತ್ತಲ್ಲ ಆ ಇರಿಬಿ ತೊಗೊಂಡು ಆ ಎಲೆ ಇಟ್ಟು ಮಡಚಿ ಹಡಪದ ಅಪ್ಪಣ್ಣವ್ರ ಕೈಯಾಗ ಕೊಟ್ಟು, ಇದನ್ನು ಒಯ್ದು ಪ್ರಭುದೇವ್ರ ಕೈಯಾಗ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತರಬೇಕ್ರಪ್ಪ ಅಂದ್ರು. ಆಯ್ತು ಬಸವಣ್ಣ ತಂದು ಅದನ್ನು ಕೈಯಾಗ ಹಿಡ್ಕೊಂಡು ಹಡಪದ ಅಪ್ಪಣ್ಣವ್ರು ಎಲ್ಲ ಕಡೆ ಕಲ್ಯಾಣ ಹುಡುಕಾಕತ್ರು. ಹಿಂಗೆ ಹುಡುಕ್ತಾ ಇರುವಂಥ ಪ್ರಸಂಗದೊಳಗೆ ಸುಮಾರು 2-3 ತಾಸಿಂದ ಹುಡುಕೋದು ಬಳಕ ಆಮೇಲಿಂದ ಪ್ರಭುದೇವ್ರು ಸಿಕ್ಕ ಬಳಕೆಂದ ಹಡಪದ ಅಪ್ಪಣ್ಣವ್ರಿಗೆ ಖುಷಿ ಆಯಿತು. ಎಷ್ಟು ಹುಡುಕ್ಬೇಕು ಅಯ್ಯಪ್ಪ ನಿನಗಂದು. ಯಾಕ್ರಿಪ್ಪ ನನ್ಯಾಕೆ ಹುಡುಕ್ಲಕತ್ತೀರಿ ಅಪ್ಪಣ್ಣವ್ರು? ಏನಿಲ್ಲ ಬಸವಣ್ಣವ್ರಿಂದ ಏನು ಪ್ರಶ್ನೆ ಕೇಳ್ಯಾರ, ನಿಮ್ಮ ಕಡೆಯಿಂದ ಉತ್ತರ ತರಬೇಕತ್ತ. ಏನು ಕೇಳ್ಯಾರ ಹೇಳ್ರಿ? ಏನು ನನಗೇನು ಹೇಳಿಲ್ಲ, ಅವರು ಕೈಯಾಗ ಕೊಟ್ಟಾರ, ಇದು ತಗೋರಿ. ಯಾವಾಗಂದ ಹಡಪದ ಅಪ್ಪಣ್ಣವರು ಅದನ್ನು ಕೊಟ್ಟರು, ಪ್ರಭುದೇವ್ರು ಬಿಚ್ಚಿದ್ರು, ನೋಡಿದ್ರು, ನೋಡಿ ನಗಲಕತ್ರು. ಬಸವಣ್ಣ ಎಷ್ಟು ದಡ್ಡದನ ಆತ, ಬಸವಣ್ಣ ಎಷ್ಟು ದಡ್ಡದನ ತಗೊಂಡ ಪ್ರಭುದೇವ್ರು ನಗಲಕತ್ರು. ಪಾಪ ಹಡಪದ ಅಪ್ಪಣ್ಣವ್ರಿಗೆ ಏನು ತಿಳಿದಿಲ್ಲ. ಯಾವಾಗಿಂದ ಬಸವಣ್ಣ ಏನು ಪ್ರಶ್ನೆ ಕೇಳೋಣತ್ತ ಅನ್ನೋದನ್ನು ಪ್ರಭುದೇವರಿಗೆ ಅಂದ ತಿಳಿತು. ಯಾವಾಗಿಂದ ಪ್ರಭುದೇವರು ಅಂದರು ಬಸವಣ್ಣನೇ ಹಿಂಗೆ ಪ್ರಶ್ನೆ ಕೇಳೋಣತ್ತಂದಾಗ ನಾ ಬೇರೆ ರೀತಿಯಿಂದ ಉತ್ತರ ಕೊಟ್ಟನಂದ್ರೆ ಚಂದ ಅನ್ಸಂಗಿಲ್ಲ, ಅವ ಹೆಂಗೆ ಪ್ರಶ್ನೆ ಕೇಳೋಣ ಹಾಗೆ ಉತ್ತರ ಕೊಡ್ಬೇಕಂತ ತಿಳ್ಕೊಂಡು ಮನಸ್ಸನ್ನ ತೀರ್ಮಾನ ತೊಗೊಂಡ್ರು ಪ್ರಭುದೇವರು. ಬಸವಣ್ಣ ಏನು ಕೊಟ್ಟಿದ್ದ? ಒಂದು ಎಲೆ, ಅದ್ರಾಗ ಒಂದು ಇರಿವಿ ಇಟ್ಟು ಕಳಿಸಿದ್ದ. ಹಡಪದಪ್ಪ ಪ್ರಭುದೇವ್ರು ವಿಚಾರ ಮಾಡಿದ್ರು, ಆ ಬಸವಣ್ಣ ಹೆಂಗೆ ಕೇಳೋಣಲ್ಲ ಹಾಗೆ ಉತ್ತರ ಕೊಡ್ಬೇಕಂತ ತಿಳ್ಕೊಂಡು ಹಿಂಗೆ ವಿಚಾರ ಮಾಡಿ ಅವರು ಬಿಳಿ ಬಟ್ಟೆನೇ ಉಡ್ತಿದ್ರು ಪ್ರಭುದೇವರು. ಯಾವಾಗಲೂ ಕೂಡ ಬಿಳಿ ಬಟ್ಟೆನೇ ಉಡ್ತಕ್ಕಂಥವ್ರು. ಮೈ ಮೇಲೆ ನಾವು ಹೆಂಗೆ ಅಂದ್ರೆ ನಾವಂದ ಟಾವೆಲ್ ಹಾಕ್ಕೊಂಡು ಬರ್ತೀವಿ, ಅವರು ಸೆಲ್ಲೆ ಹಾಕ್ಕೋತಿದ್ರು, ಧೋತ್ರದ ತೆಳ್ಳನ ಸೆಲ್ಲೆ. ಯಾವಾಗ ಅದ್ರಾಗಿಂದ ಒಂದು ಈಟಂದು ಅರಿವಿ ಹರ್ಕೊಂಡ್ರು, ಒಂದಿಟ್ಟು ಅರಿವಿ ಹರ್ಕೊಂಡು ಹಿಂಗೆ ಅಂಗಾಯಿಗೆ ಇಟ್ಕೊಂಡು ಆ ಕಡೆ ನೋಡಿದ್ರಾಗ ಅಲ್ಲೊಂದು ಇದ್ಲಿ ಬಿದ್ದಿತ್ತು. ಕಟ್ಟಿಗೆ ಸುಟ್ಟು ಬಳಕ ಅದಕ್ಕೆ ಇದ್ಲಿನ ಅಂತಾರಲ್ಲ, ಅದು ಇದ್ಲಿ ಬಿದ್ದಿತ್ತು.
ಅದನ್ನು ಇದ್ಲಿ ತೊಗೊಂಡು ಅರ್ಬಿ ಮ್ಯಾಗ ಇಟ್ಟರು. ಅದು ಬಸವಣ್ಣವರು ಎಲೆ ಜೋಡಿ ಇರ್ಬಿ ಕಳಿಸಿದ್ರಲ್ಲ, ಅದು ಎಲೆ ಅಲ್ಲೇ ಬಿಟ್ಟು ಆ ಇರ್ಬಿ ತೊಗೊಂಡು ಇದ್ಲಿ ಮ್ಯಾಗಿಟ್ಟು ಗಂಟು ಕಟ್ಟಿ ಹಡಪದಪ್ಪಣ್ಣವ್ರ ಕೈ ಕೊಟ್ಟು. ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳ ಹಂಗೆ ಉತ್ತರ ಹೇಳ್ಬೇಕಲ್ರಿ. ಹಂಗೆ ಹೇಳಿದ್ರೆ ತಿಳಿತಿಲ್ಲ, ತಿಳಿಯಂಗಿಲ್ಲ ಏನ್ರಿ. ಪಾಪ ಅದನ್ನು ಕೊಟ್ಟರು, ಹಡಪದಪ್ಪಣ್ಣವ್ರನ್ನ ತೊಗೊಂಡು ಕೈಯಾಗಿ ಹಿಡ್ಕೊಂಡು ಬಸವಣ್ಣವ್ರ ಮನೆಗೆ ಬರುತ್ತಾನ. ಬಸವಣ್ಣವ್ರು ಎಷ್ಟು ಹಂಬಲ್ ರೀ, ಯಾಕಂದ್ರೆ ತಿಳ್ಕೊಬೇಕನ್ನೋಂಥ ಹಂಬಲ್. ಪ್ರಭುದವ್ರು ಏನು ಉತ್ತರ ಕೊಡ್ತಾರೆ ಏನು. ಇವತ್ತು ನೀವೆಲ್ಲ ಇಲ್ಲಿ ಬಂದಿರಿ ಎತ್ತಿಕೊಂಡು ಹಂಬಲಿದ್ದವ್ರೆ ಪ್ರವಚನ ಕೇಳಕ್ಕೆ ಬಂದಿರಿ. ಈ 4 ಊರ ಕೂಡಿ ಇಟ್ಟೆ ಮಂದಿರಿ ಏನು ನೀವು ಏನ್ರಿ? 4 ಹಳ್ಳಿ ಕೂಡಿ ಇಷ್ಟೇ ಜನ ಅದ್ರೇನ್ರಿ? ಭಾಳ ಜನ ಹಂಬಲ್ ಬೇಕಿದಕ್ಕೆ. ಪುರಾಣ ಕೇಳಬೇಕು, ಪ್ರವಚನ ಕೇಳಬೇಕು ಅನ್ನುವಂಥ ಹಂಬಲಿದ್ದ ವ್ಯಕ್ತಿನೇ ಇಲ್ಲಿಗೆ ಬರ್ತಾನೆ. ಹೊರತಾಗಿ ಹಂಬಲಿಲ್ಲಾರ್ದವ್ರಿಂದ ಬರೋಕ್ಕಾಗಂಗಿಲ್ಲ. ಬಸವಣ್ಣಿಗೆಂದು ಹಂಬಲದ. ಪ್ರಭುದವ್ರು ಏನು ಉತ್ತರ ಕೊಡ್ತಾರೆ ಏನು, ಅವತ್ತು ಸ್ನಾನ ಮಾಡಿಲ್ಲ, ಪ್ರಸಾದ ಮಾಡಿಲ್ಲ. ಆ ಹಡಪದ ಅಪ್ಪಣ್ಣವ್ರು ಬರು ದಾರಿ ಕಾಯ್ಕೋತ ಕುಂತು ಬಿಟ್ಟಾರ. ಯಾವಾಗಿಂದ ಹಡಪದ ಅಪ್ಪಣ್ಣವ್ರು ನೋಡೋಣ ಬಸವಣ್ಣಗಿಟ್ಟು ಖುಷಿ ಆಯ್ತಿಯಪ್ಪ. ಪ್ರಭುದವ್ರು ಸಿಕ್ಕಿದ್ರು ಬಸವಣ್ಣ ಉತ್ತರ ಹೇಳಿದ್ರೇನು. ಅವರು ಏನೋ ಕೊಟ್ಟಾರ ನೋಡಿ ಗಂಟ. ಯಾವಾಗಿಂದ ಗಂಟು ಕೊಟ್ಟರೆ ತಂದು ಒಯ್ದಿಂದ ಬಸವಣ್ಣ ಕೈಯಾಗ ಗಂಟು ಕೊಟ್ಟರು. ಬಸವಣ್ಣ ಅದನ್ನು ಬಿಚ್ಚಿದ್ರು. ಬಿಚ್ಚಿ ಒಂದು ಸವನ ಕುಣಿದಾಡ್ ನಗಲಕತ್ರು. ಬಸವಣ್ಣವರು ಕುಣಿದಾಡ್ ನಗಲಕತ್ರು. ಇವರು ಕುಣಿದಾಡಿನಾಗ ಹಡಪದ ಅಪ್ಪಣ್ಣಗೆ ಸಿಟ್ಟು ಬತ್ತು. ಬಸವಣ್ಣ ಅಂದರು, ಏನಪ್ಪ ಅಂದ. ಅಲ್ಲ ನೀ ಕೊಟ್ಟಿದ್ದು ನೋಡಿ ಪ್ರಭುದೇವ್ರು ನಗ್ತಾರ, ಪ್ರಭುದೇವ್ರು ಕೊಟ್ಟಿದ್ದು ನೀನು ನೋಡಿ ನಗಲಕತ್ತಿದಿ. ನಿಮ್ಮಿಬ್ಬರು ನಡ್ಬರ್ಕ್ ನನ್ನೇನು ಹುಚ್ಚುಗೊಟ್ಟಿನ ಮಾಡಿರಿ ನೀವು ಏನ್ರಿ? ನೀ ಕೊಟ್ಟಿದ್ದು ನೋಡಿ ಅವ್ರು ನಗಲಕತ್ತಾರ, ಅವ್ರು ಕೊಟ್ಟಿದ್ದು ನೋಡಿ ನೀ ನಗಲಕತ್ತಿದಿ. ನಿಮ್ಮಿಬ್ಬರು ನಡ್ಬರ್ಕ್ ನನ್ನೇನು ಹುಚ್ಚುಗೊಟ್ಟಿನ ಮಾಡಿದೆ ಏನು? ನೀ ಏನು ಪ್ರಶ್ನೆ ಕೇಳಿದಿ, ಅವ್ರು ಏನು ಉತ್ತರ ಹೇಳ್ಯಾರ, ನೀ ಹೇಳಬೇಕು ಬಸವಣ್ಣ ತಂದು ಜಗಳ ತೆಗೆದ್ರು. ಶರಣರ ಆಧ್ಯಾತ್ಮ ಜಗಳ ನಮ್ಮಂಗೆ ಅಂದು ಗುಟ್ಕ ಜಗಳನು. ಒಂದು ಗುಟ್ಕ ಕೊಡೋ ಅಂದ್ಕೊಳ್ಳೋಣ. ಇಲ್ಲ ನಂಬಲ್ಲಿ ನಾಳೆಗೆ ನೋಡ್ತೀನಿ ಮಗನ ನೀನು, ನಾಳೆಗೆ ನನ್ನ ಬಲ್ಲಿ ಬೇಡಕ್ಕೆ ಬಾ ಏನ್ರಿ? ನಮ್ಮ ಎಲ್ಲ ಇವೇನು ಗುಟ್ಕ ಬೀಡಿ ಜಗಳ. ಶರಣರ ಜಗಳಗಳೇ ಬೇರೆ. ಹಡಪದಪ್ಪಣ್ಣವ್ರು ಜಗಳ ತೆಗೆದ್ರು. ನೀ ಏನು ಪ್ರಶ್ನೆ ಕೇಳಿದೆ, ಅವ್ರು ಏನು ಉತ್ತರ ಕೊಟ್ಟಾರ, ನೀ ಹೇಳಲೇಬೇಕತ್ಕೊಂಡು ಹಠ ತೊಟ್ಟರು ಹಡಪದಪ್ಪಣ್ಣವ್ರು. ಅವಾಗೆಂದ ಬಸವಣ್ಣವ್ರು ನಕ್ಕು ಅಂತಂದು ಹೇಳ್ತಾರೆ, ಯಪ್ಪ ಅಪ್ಪಣ್ಣವ್ರೆ, ನಾ ಏನು ದೊಡ್ಡ ಪ್ರಶ್ನೆ ಕೇಳಿಲ್ಲ. ನಾ ಏನು ಪ್ರಶ್ನೆ ಕೇಳೀನಿ, ಒಂದು ಇರ್ವಿ ಕೊಟ್ಟಿನಲ್ಲ, ಭಾಳ ದೊಡ್ಡ ಪ್ರಶ್ನೆ ಏನಿಲ್ಲ. ಎಲ್ಲಿರುವಿ ಈಟೆ ಪ್ರಶ್ನೆ. ಎಲ್ಲಿರುವಿ ಕೂಟ ಆಹೆ ಏನ್ರಿ? ಕಹಾ ಹೇ ಎಲ್ಲಿ ಅದಿದಿ ಈಟೆ ಪ್ರಶ್ನೆ. ಎಲ್ಲಿ ಇರ್ವಿ ಕೊಟ್ಟು ಕಳಿಸ್ಯಾರಲ್ಲ ಬಸವಣ್ಣವರು, ಎಷ್ಟು ಚಂದ ಪ್ರಶ್ನೆ ಕೇಳ್ತಾರ. ಎಲ್ಲಿರುವಿ ಈಟೆ ಪ್ರಶ್ನೆ ಕೇಳ್ಯಾರ. ಆ ಪ್ರಶ್ನೆ ಕೇಳ್ಬೇಕಾದ್ರೆ ಐಡಿಯಾ ಬರ್ಬೇಕಲ್ರಿ. ಎಲ್ಲಿ ಇರ್ವಿ ಕೊಟ್ಟು ಕಳಿಸ್ಬೇಕಲ್ಲ ಏನ್ರಿ? ಎಲ್ಲಿ ಇರ್ವಿ ಕೊಟ್ಟು ಕಳಿಸ್ಯಾರ, ಅದೇ ಒಂದು ಪ್ರಶ್ನೆ ಏನು, ಎಲ್ಲಿರುವಿ. ಪ್ರಭುದೇವರು ಅವ್ರಿಗೆ ತಕ್ಕಂಗೆ ಉತ್ತರ ಕೊಡ್ಬೇಕಲ್ಲ. ಅವ್ರೇನು ಕೊಟ್ಟಾರ, ಒಂದಿಟ್ಟು ಅರಿವಿ ಮ್ಯಾಗ ಇದ್ಲಿ ಮ್ಯಾಗ ಅಂದ್ರೆ ಇರ್ವಿ ಇಟ್ಟು ಕಳಿಸ್ಯಾರಲ್ಲ. ಬಸವಣ್ಣವ್ರು ಏನು ಕೇಳ್ಯಾರ, ಎಲ್ಲಿರುವಿ ಎತ್ತುಕೊಂಡ ಪ್ರಶ್ನೆ ಕೇಳಿದ್ರ ಪ್ರಭುದೇವ್ರು ಉತ್ತರ ಕೊಡ್ತಾರ. ಅರಿವಿ ಇದ್ಲಿ ಇರ್ವಿ ಕೊಟ್ಟಾರಲ್ಲ, ಅರಿವು ಇದ್ದಲ್ಲಿ ಇರುವೆ ಎತ್ತುಕೊಂಡು ಉತ್ತರ ಕೊಟ್ಟಿದ್ರ ಏನ್ರಿ? ಅರಿವು ಇದ್ದಲ್ಲಿ ಇರುವೆ ನೋಡ್ರಿ, ಎರಡು ಚಂದ ಉತ್ತರ ಕೊಟ್ಟಾರ. ಬಸವಣ್ಣವ್ರು ಹೆಂಗೆ ಕೇಳ್ಯಾರ, ಎಲ್ಲಿರುವಿ ಈ ಟೈಪ್ ಪ್ರಶ್ನೆ ಕೂಟ ಆಹೆ. ಆದ್ರೆ ಪ್ರಭುದೇವ್ರು ಎಷ್ಟು ಚಂದ ಉತ್ತರ ಕೊಡ್ತಾರ. ಅರಿವು ಇದ್ದಲ್ಲಿ ಇರುವೆ. ಎಲ್ಲಿ ಜ್ಞಾನದಲ್ಲ ಅಲ್ಲದೇನಿ, ಎಲ್ಲಿ ಅರಿವದ ಅಲ್ಲಿ ನಾದಿನಿ, ಎಲ್ಲಿ ತತ್ವದ ಅಲ್ಲಿ ನಾದಿನಿ. ನೋಡ್ರಿ ಪ್ರಭುದೇವ್ರು ಎಷ್ಟು ಚಂದ ಉತ್ತರ ಕೊಡ್ತಾರೆ. ಬರೇ ಒಂದು ಎಲ್ಲಿ ಅರಿವಿ, ಅದ್ರ ಮ್ಯಾಗ ಇದ್ಲಿ ಮ್ಯಾಗ ಒಂದು ಇರ್ವಿ ಕೊಟ್ಟು ಕಳಿಸ್ಯಾರಲ್ಲ, ಅರಿವು ಇದ್ದಲ್ಲಿ ಇರುವೆ ಅಂದ್ರೆ ಪ್ರಭುದೇವ್ರಲ್ಲ. ಎಲ್ಲಿರುವೆ ತಗೊಂಡ ಪ್ರಶ್ನೆ ಕೇಳಿದಾಗ ಪರಮಾತ್ಮ ಎಲ್ಲದನ್ನ ತಗೊಂಡು ಕೇಳಿದಾಗ ಅರಿವು ಇದ್ದಲ್ಲಿ ಇರ್ತ. ಯಾವನಲ್ಲಿ ಅರಿವದ ಅಲ್ಲಿ ಭಗವಂತದ, ಎಲ್ಲಿ ಜ್ಞಾನದ ಅಲ್ಲಿ ಪರಮಾತ್ಮದ, ಎಲ್ಲಿ ನೀತಿ ಅದ ಅಲ್ಲಿ ಪರಮಾತ್ಮದ, ಎಲ್ಲಿ ತತ್ವದ ಅಲ್ಲಿ ಪರಮಾತ್ಮದ, ಎಲ್ಲಿ ಸತ್ಯತೆ ಅದ ಅಲ್ಲಿ ಪರಮಾತ್ಮದ. ಹೆಂಗ ಬಸವಣ್ಣನವ್ರಿಗೆ ಅಂದ ತಕ್ಕಂಗೆ ಅವ್ರು ಹೆಂಗೆ ಪ್ರಶ್ನೆ ಕೇಳ್ಯಾರ ಹಂಗೆ ಉತ್ತರ ಕೊಡ್ಬೇಕಂತಂದು ಹೆಂಗೆ ಪ್ರಭುದೇವ್ರು ಕೊಟ್ಟರು ಉತ್ತರ. ಇಲ್ಲಿ ಸಿದ್ಧಾರೂಢ ನೋಡ್ರಿ, ಅವ್ರು ಎಷ್ಟು ಜ್ಞಾನಿಗಳಿದ್ರು. ಏನು ಕೇಳ್ದೆಮ್ಮ? ಏನಿಲ್ರಿ, ಯಾರು ಏನು ದುಡಿದಿರ್ತಾರ ಆ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣಬಾರ್ದು ತಗೊಂಡು ಹೇಳಿರಲ್ಲ, ಉಳ್ಳಕ್ಕೆ ಬರಲ್ಲಂತ ಹೇಳಿರಲ್ಲ. ಅದಕ್ಕೆ ನನಗೆ 18 ವರ್ಷದ ಮಗಳದಾಳ, ಇದು ನಾ ದುಡ್ದಿದ್ದ ಫಲ ಅದ, ನನ್ನ ಮಗಳು ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ತಿಳ್ಕೊಂಡಂದಾಗ ಸಿದ್ಧಾರೂಢರಂತಾರ ಬರ್ತದ. ಆದ್ರೆ ಬೆಳಗ್ಗೆ ಊಟ ಮಾಡ್ತಿ, ಮಧ್ಯಾಹ್ನ ಊಟ ಮಾಡ್ತಿ, ರಾತ್ರಿ ಊಟ ಮಾಡ್ತಿ, ಮಕ್ಕೋತಿ, ಮುಂಜಾನೆ ಏಳ್ತಿ, ಇದಕ್ಕೆ ಹೊಕ್ಕಿ. ನೋಡಿ ಸಿದ್ಧಾರೂಢರು ಹಿಂಗೆ ಹೇಳಿದ್ದು ಏನ್ರಿ, ಇದಕ್ಕೆ ಹೊಕ್ಕಿಲ್ಲ, ಮುಂಜಾನೆ ಎತ್ಕೊಂಡು ಹೇಸಿಗೆ ಮಾಡಕ್ಕೆ ಹೊಕ್ಕಿಲ್ಲ. ಯಾವಾಗಿಂದ ಹೋಗಿದಲ್ಲ ಹೋಗಿ ಹೇಸಿಗೆ ಮಾಡ್ತಿಲ್ಲಪ್ಪ. ಮತ್ತು ಅದು ಮಾಡಿದ ಹೇಸಿಗೆ ಯಾರು ಮಾಡಿದ್ದು? ಯಾರು ಮಾಡಿದ್ರಿ? ನೀನೇ ಮಾಡಿದ್ದಿಲ್ಲ. ಯಾವಾಗಿಂದ ನೀ ಮಾಡ್ರಿ ತಗೊಂಡು ಹೇಸಿಗೆ ನಿನಗೆ ತಿಲ್ಲಕ್ಕೆ ಬರ್ತಿದ್ರ ನಿನ್ನ ಮಗಳು ನಿನಗೆ ಉಣ್ಣಕ್ಕೆ ಬರ್ತದೆ ಹೋಗತ್ತುಕೊಂಡ್ರ ಸಿದ್ಧಾರೂಢ.
ಅದು ಅವ್ರಿಗೆ ತಕ್ಕಂಗೆ ಉತ್ತರ ಕೊಡ್ಬೇಕಲ್ರಿ. ಸುಮ್ಮನೆ ಅಂದ ತಿಳಿಲಾರ್ದಂಗೆ ಅಂದ್ರೆ ಯಾಕಡ್ರೆ ಉತ್ತರ ಕೊಟ್ರ ಅದು ಕಲಿಯಂಗಿಲ್ಲ. ಅದು ಯಾರಿಗೆ ಈಗ ನಾ ಪ್ರವಚನ ಮಾಡ್ತೀನಿ ಎತ್ತಿಕೊಂಡಂದಾಗ ನಾ ಸರಳ ಹೇಳಕತ್ತೀನಿ ಅಂತಂದು ನಿಮಗೆ ತಿಳಿಲಕ್ಕತ್ತದ. ನಾ ಬಂದೆ ಅಂದ್ರೆ ನೀ ಇಂಗ್ಲೀಷ್ನಾಗ ಅಂದ ಹೇಳಿದ್ನಂದ್ರೆ ಏನ್ರಿ ನಿಮ್ಗೆ ತಿಳಿಯಂಗೆ ಹೇಳ್ಬೇಕಿಲ್ಲ. ಈಗ ನವಲಿಗೊಂದು ನಾಗಲಿಂಗಪ್ಪ ಅಂದೆ, ಆಯಿತು ನಿನ್ನೆ ನಾಗಲಿಂಗಪ್ಪ ಅಂದ ನಿನ್ನೆಂದ ಊರು ಬಿಟ್ಟ, ದೇಶ ತಿರುಗದ, ಏನ್ರಿ ಮುಗಿದೋಯ್ತು. ಹೊಳ್ಳಿ ನವಲಿಗೊಂದು ಬಂದು ಕೂತ, ಮುಗೀತು ನನ್ನ ಪ್ರಾಣ, ನನ್ನ ಪ್ರಾಣ ಮುಗೀತು. ಹೌದಲ್ರಿ? ಇಟಿ ಅದಲ್ಲ ಇದು. ಮಜ್ಜಿಗೆ ಪೂರ್ತಿ ರಾಮಾಯಣ ಹೇಳಕ್ಕೂ ಬರ್ತದ. ಯಾವಾಗಿನ ಒಬ್ಬಾಕಿ ಮಜ್ಜಿಗೆ ಹೋಗಿದ್ಲತ್ತ, ಮಜ್ಜಿಗೆ ತರ್ಲ ಗಂಡು ಊಟಕ್ಕೆ ಕೂತಾನ, ಮಜ್ಜಿಗೆ ತರ್ಲಕ್ಕೆ ಹೋಗ್ಯಾಳ. ಒಂದು ತಮ್ಮಿ ಮಜ್ಜಿಗೆ ಕೊಡು ಅಂದ್ಲತ್ತ. ಅವಾಗಿಂದ ಮಜ್ಜಿಗೆ ಅಂದ ಕೂಡ ಐ ತಂಗಿ ನೀವು ರಾಮಾಯಣ ಹೇಳಿದ್ರೆ ನಾವು ಮಜ್ಜಿಗೆ ಕೊಡ್ತೀನಿ ಅಂದ್ಲು. ಅದು ರಾಮಾಯಣ ಒಂದು ದಿವಸ ಮುಗ್ಯದ ಅದು ಏನ್ರಿ? ನೀ ನನಗೆ ರಾಮಾಯಣ ಹೇಳಿದ್ರೆ ನಿನಗೆ ಅಂದ್ರೆ ನಾ ಮಜ್ಜಿಗೆ ಕೊಡ್ತೀನಿ ಅಂತ ತಿಳ್ಕೊಂಡ್ಲು. ಅವಾಗ ಈಕೆ ಅಂದ್ರು ರಾಮಾಯಣ ಅಂದ್ರೆ ಅದು ವರ್ಷಗಟ್ಟಲೆ ಹೇಳಿದ್ರು ಮುಗಿಯಂಗಿಲ್ಲ. ಇದು ಈ ಮಜ್ಜಿಗೆ ಅದ್ರ ಗಂಡು ಊಟಕ್ಕೆ ಕೂತದ, ಮೊದಲೇ ಗಂಡು ಸಿಟ್ಟಿಂದ ಅದ, ಹೆಂಗೆ ಮಾಡ್ಬೇಕು ಕೂಡ ಈಗ ರಾಮಾಯಣ ಎಲ್ಲಿ ಹೇಳಿ ಇಲ್ಲ ನೀ ರಾಮಾಯಣ ಹೇಳಿದ್ರೆ ಮಜ್ಜಿಗೆ ಕೊಡ್ತೀನಿ ಅಂದತ್ತು. ಈಕಿ ವಿಚಾರ ಮಾಡೋದು, ಈಕಿನ ಶಾಣೆನಿದ್ಲು ಮಜ್ಜಿಗೆ ತರ್ಲಕ್ಕೆ ಹೋದಾಕಿ. ಈಕಿಗೆ ಅಂದ ಮಜ್ಜಿಗೆ ಪೂರ್ತಿನೇ ರಾಮಾಯಣ ಹೇಳೋದು. ಆಕೆ ಹೇಳಲ್ಲಕ್ಕಿ ದಶರಥನ ಕಂದ ಏನ್ರಿ, ಅಯೋಧ್ಯೆಗೆ ಬಂದ, ಸೀತಾನ ತಂದ. ಹೌದಲ್ರಿ? ಈಟೆ ಇಲ್ಲ ಆಕೆ ಈಟೆ ಮಜ್ಜಿಗೆ ಪೂರ್ತಿನೇ ಆಟೆ ಹೇಳಲ್ಲಕ್ಕಿ. ದಶರಥನ ಕಂದ, ರಾವಣನ ಕೊಂದ, ಸೀತಾನ ತಂದ, ಅಯೋಧ್ಯೆಗೆ ಬಂದ, ಮುಗಿದೋಯ್ತಲ್ಲ ರಾಮಾಯಣ. ಇಡೀ ವರ್ಷತನ ರಾಮಾಯಣ ಕೇಳೋದೇನು ಮಜ್ಜಿಗೆ ಪೂರ್ತಿನ ರಾಮಾಯಣ. ಹೌದಿಲ್ಲ? ತಿಂಗಳ ತನ ಪುರಾಣ ಹೇಳೋದೇನು ಮಜ್ಜಿಗೆ ಪೂರ್ತಿ ನಮ್ಮ ನಾಗಲಿಂಗಪ್ಪನ ಪುರಾಣ. ಅವ ಊರು ಬಿಟ್ಟಿದ್ದಕ್ಕೆ ಇಂಥವ್ರು ಶರಣರು ಎಂಥವ್ರು ಹಾಕಾರ ತನ್ನೋದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಕ್ಕದ. ನಾವು ತಿಳಿರಿ, ಎಲ್ಲರಿಗೆ ತಿಳಿಯಂಗ ಹೇಳ್ಬೇಕಾಕ್ಕದ. ಇದು ಹೇಳಲಿಲ್ಲ ಅಂದ್ರೆ ನಮಗೆ ತಿಳಿಯಂಗಿಲ್ಲ. ಬರೀ ನಾಗಲಿಂಗಪ್ಪ ಒಂದು ಒಬ್ಬನೇ, ನಾಗಲಿಂಗಪ್ಪ ಒಬ್ಬನೇ ಶರಣಾಗ್ಯಾನ ಏನು? ಜಗತ್ತಿನೊಳಗೆ ಎಂತಿಂಥ ಶರಣರಾಗ್ಯಾರಲ್ಲ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು. ಅಂದ್ರೆ ಯಾವುದು ಏನು ಮನಸ್ಸಿನ ಮೇಲೆ ಅಂದ್ರೆ ಪರಿಣಾಮ ಬೀರಿದಾಗ ಮಾತ್ರ ಅವರು ಮಹಾತ್ಮರಾಗ್ತಾರ ತರ್ಕೊಂಡು ಅನ್ನಕ್ಕೆ. ಹಂಗೆ ಇಲ್ಲಿ ಯಾವಾಗೆಂದು ಸಿದ್ಧಾರೂಢರು ಅಂತಾರ, ಅವನಿಗೆ ಹೆಂಗೆ ತಿಳಿ ಹೇಳಬೇಕು, ಅವನಿಗೆ ಹೆಂಗೆ ತಿಳಿಯಂಗೆ ಅಂತ ಹೇಳಬೇಕು. ಅದೇ ರೀತಿಯಾಗಿ ನಂದು ಹೇಳಿದ್ರು, ತಮ್ಮ ನೀನು ಬರ್ತದ, ನಿನ್ನ ಮಗಳನ್ನು ನಿನಗೆ ಉಣ್ಣಕ್ಕೆ ಬರ್ತದೆ ಖರೆ, ಆದ್ರೆ ಬೆಳಿಗ್ಗೆ ಉಣ್ತಿದ್ದೆ, ಮಧ್ಯಾಹ್ನ ಉಣ್ತಿದ್ದೆ, ರಾತ್ರಿ ಉಣ್ತಿದ್ದೆ, ಬೆಳಿಗ್ಗೆ ಹೇಳ್ತಿದ್ದೆ. ಏನು ನೀ ಹೇಸಿಗೆ ಮಾಡೋಕ್ಕೆ ಅಂತ ಹೋಗ್ತಿದ್ದಲ್ಲ, ಆ ಮಾಡಿದ್ದಕ್ಕಂತ ಹೇಸಿಗೆ ಯಾರು ಮಾಡಿದ್ದು? ನೀ ಮಾಡಿದ್ದಲ್ಲ. ನೀ ಮಾಡಿದ ಹೇಸಿಗೆ ನೀನು ತಿನ್ನಕ್ಕೆ ಬರ್ತಿದ್ರೆ ನಿನ್ನ ಮಗಳು ಉಣ್ಣಕ್ಕೆ ಬರ್ತದೆ ಹೋಗಂದ್ರ. ಪಾಪಿಗಳಂದ್ರೆ ಇವರೇ ಅಲ್ರಿ, ಮಕ್ಕಳ ಮೇಲೆ ಒಂದು ಮನಸ್ಸು ಮಾಡೋರು. ಇದು ಬರೀ ಅಂದ್ರೆ ಅವತ್ತು ಸಿದ್ಧಾರೂಢರ ಕಾಲದಾಗ ನಡೆದಿದ್ದಲ್ಲ. ಇವತ್ತು ಪ್ರತಿಯೊಂದು ನೀವು ಇವತ್ತು ಟಿ ವಿ ನ್ಯೂಸ್ ಚಾನಲ್ ತೆಗೆದು ನೋಡ್ರಿ, ಎಲ್ಲಿ ಬೇಕಾಗಿಲ್ಲ ಅಂದ್ರೆ ನಾವು ನೋಡಕತ್ತೀವಿ. ಹಿಂದೆ 12ನೇ ಶತಮಾನದ ಚನ್ನಬಸವಣ್ಣವ್ರು ಅಂತ ಹೇಳಿದರು, ಕೇಳಬಾರ್ದು ಕೇಳಿರಣ್ಣ, ಕಾಣಬಾರ್ದು ಕಂಡಿರಣ್ಣ. ಯಾಕ್ರಿ ಚನ್ನಬಸವಣ್ಣವ್ರು ಹೇಳ್ತಿದ್ರಲ್ಲ, ಅವಾಗಂದ ಹೇಳ್ತಿದ್ರು, ಆಗಳಕ್ಕೊಂದು ದೀಪ, ಮೂಗಳಕ್ಕೊಂದು ಸಂತೆ, ಗಟ್ಟಿದ್ದಿದ್ದು ಉಳಿತದ, ಜೊಳ್ಳಿದ್ದಿದ್ದು ಹಾರಿ ಹೊಕ್ಕದ ತಿಳ್ಕೊಳೋದು ಅವತ್ತಿನ ದಿನಮಾನದೊಳಗೆ ಅಂತ ಚನ್ನಬಸವಣ್ಣವ್ರು ಹೇಳಿದ್ದು. ಅವತ್ತು ಹೇಳಿದ್ರಿಲ್ಲ ಅವರು, ಕಲ್ಲ ಕೋಳಿ ಕೂಗಿತ್ತು ಕೇಳಿರಣ್ಣ. ಇವೆಲ್ಲ ಚನ್ನಬಸವಣ್ಣವ್ರು ಬರ್ದಿದ್ದೆ. ಕಲ್ಲು ಕೋಳಿ ಅಂದ್ರೆ ಅದೇ ಹಂಗೆ ಹೋಗ್ತೀರಿ, ಕಲ್ಲು ಹೆಂಗೆ ಹೋಗ್ತಾನೆ, ಈ ಮೊಬೈಲ್ ಕೂಗ್ಲಾಗತ್ತಿಲ್ಲ. ಪುರಾಣ ಕೂತ್ರು ಬಿಡಲ್ದು, ಊಟ ಕೂತ್ರು ಬಿಡಲ್ದು. ಅಮ್ಮ ಪುರ್ಮಾಸಿ ನಾವು ಭರ್ಜರಿ ನಿದ್ದೆ ಎತ್ತಿರ್ಬೇಕು. ಯಾಕ್ರಿ ಹಂಗೆ ರಿಂಗ್ ಹಾಕದೆ ಅದು ಯಾರು ಹತ್ತಿದ್ರೆ ಏನೋದು ಗಾಬರಿಸಾಡಿ ಹಿಂಗೆ ಹಲೋ ಅನ್ನೋದಕ್ಕಂದ ನಿಮ್ಮ ಮುಖದ ಸೌಂದರ್ಯಕ್ಕಾಗಿ ಬಳಸಿ ಪೇರೆಂಟ್ ಲವ್ಲಿ ಎತ್ತಿಕೊಡೋದು ಅನ್ರಿ. ಅದು ಕಂಪ್ನಿ ಫೋನ, ಅವು ಕಂಪ್ನಿ ಫೋನ್ಗಳು ಬರ್ತಾವ. ಕಂಪ್ನಿ ಬಂದ ಕೂಡ ಮತ್ತೆ ಕಟ್ ಮಾಡೋದು ಇಡೋದು. ಈಗ ಅವು ಬ್ಯಾಂಕಿನ ಒಂದು ಕಿರಿಕಿರಿ ಭಾಳ ಮಾಡ್ಯಾವ. ನಿಮ್ಗೆ ಲೋನ್ ಬೇಕೇನ್ರಿ, ನಿಮ್ಗೆ ಲೋನ್ ಬೇಕೇನ್ರಿ, ನನ್ನ ಕಾರಿನ ಮ್ಯಾಗ ಲೋನ್ ಅದ ಹೇಳ್ತೀನಿ ಅವ್ರಿಗೆ ಅಂದ್ರೂ ಕೂಡ ನಿಮ್ಗೆ ಟಾಪಪ್ ಲೋನ್ ಮಾಡಿ ಕೊಡ್ತಾರ. ಅದು ಟಾಪಪ್ ಮಾಡು, ನೀ ಟಿಪಿಪ್ ಮಾಡಿದ್ರೆ ಲೋನ್ ನಾನೇ ಕಟ್ಟಬೇಕಿಲ್ಲ. ಹಾಂ ಹೌದಲ್ರಿ? ಮಜಾ ಅನ್ನಿಸ್ತಿರ್ತದ. ಅದು ನೋಡ್ಬೇಕು, ಚಂದ ಉಳ್ಳಾಗ ಕೂತಿರ್ತೀವಿ, ಫೋನ್ ಬರ್ತಾವೆ, ಚಂದಾಗಿ ನಿದ್ದೆ ಎತ್ತಿರ್ತದ, ಫೋನ್ ಬರ್ತದೆ. ಇವೆಲ್ಲ ಕಲ್ಕೋಳಿಗಳು, ಇವೆಲ್ಲ ಚನ್ನಬಸವಣ್ಣವ್ರು ಹೇಳಿದ್ದು ಮುಂದೆ ಆಗ್ತಕ್ಕಂಥ ವಿಚಾರಗಳನ್ನು ಅವಾಗೇ ತಿಳಿಸಿರ್ತಕ್ಕಂಥವ್ರು ಚನ್ನಬಸವಣ್ಣವರು. ಅವತ್ತು ಅವ್ರು ಏನು ಹೇಳಿದ್ರು ಕೇಳಬಾರ್ದು ಕೇಳಿರಿ. ಇವತ್ತು ಎಷ್ಟೋ ಜನನ ಮಕ್ಕಳ ಮೇಲಿಂದ ಅತ್ಯಾಚಾರ ಮಾಡ್ತಕ್ಕಂಥವು ಎಷ್ಟು ಕೇಳಿಲ್ರಿ ನಾವು? ಕೇಳ್ತೀವಿಲ್ಲ, ದಿನನಿತ್ಯ ಅನ್ಕೊಂಡ ಕೇಳ್ತಿರ್ತೀವಿ. ಎಷ್ಟು ಪಾಪದ ಕೆಲಸಗಳು ನಡೀತವೆ. ಪಾಪಿಗಳ ಹತ್ತಿಕೊಂಡ್ರೆ ಅವ್ರಿಗೇನ ಹಿಂಗೆ ಉದ್ದುದ್ದಿಂದ ಹಲ್ಲು ಬಂದಿರಂಗಿಲ್ಲ.